ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಲೈಫ್ನ ಬೆಸ್ಟ್ ವರ್ಷನ್ ಅಚೀವ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಇಷ್ಟೊಂದು ಡಿಸ್ಟ್ರಾಕ್ಟೆಡ್ ಆಗಿರುವಂಥ ಈ ವರ್ಲ್ಡಲ್ಲಿ ಇದು ತುಂಬಾ ಕಷ್ಟ. ಬಿಕಾಸ್ ಆಫ್ ದ ಚೀಪ್ ಡೋಪಮೈನ್ ವಿಚ್ ಕಮ್ಸ್ ಫ್ರಮ್ ವಾಟ್ಸ್ಆ್ಯಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಅದರ್ ಸೋಷಿಯಲ್ ಮೀಡಿಯಾ. ಹೌದು, ಈ ಡೋಪಮೈನ್ ಅಂದರೆ ಏನು? ಡೋಪಮೈನ್ ಅನ್ನೋದು ಒಂದು ಕೆಮಿಕಲ್, ಅದು ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಡೋಪಮೈನ್ ಕೆಲಸ ಏನು ಅಂದರೆ, ನಾವು ಯಾವುದನ್ನು ನಮ್ಗೆ ಇಷ್ಟ ಆಗಿರೋಂಥ ಫುಡ್ ತಿಂದಾಗ, ನಮ್ಗೆ ಇಷ್ಟ ಆಗಿರೋಂಥ ಗೇಮ್ಸ್ ಆಡಿದಾಗ, ನಮ್ಗೆ ಇಷ್ಟ ಆಗಿರೋಂಥ ಯಾವುದನ್ನ ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕ್ ತೊಗೊಂಡಾಗ ನಮಗೆ ಹ್ಯಾಪಿನೆಸ್ ಫೀಲ್ ಬರುತ್ತಲ್ಲ, ಅದಕ್ಕೆ ಮೇನ್ ರೀಸನ್ನೇ ಈ ಡೋಪಮೈನ್. ಬಟ್ ಈ ಸೋಷಿಯಲ್ ಮೀಡಿಯಾ ಯಾವ ರೀತಿ ಅಫೆಕ್ಟ್ ಮಾಡ್ತಿದೆ ಅಂದರೆ, ನಾವು ಚಿಕ್ಕ ಪೋಸ್ಟ್ ಹಾಕ್ತೀವಲ್ಲ, ಅಥವಾ ಯಾವುದನ್ನ ನಮ್ಗೆ ಮೆಸೇಜ್ ಬಂದಾಗ, ಆ ಚಿಕ್ಕ ಪೋಸ್ಟ್ ಯಾರನ್ನ ಲೈಕ್ ಕೊಟ್ಟಾಗ, ನಮ್ಗೆ ಇಷ್ಟಪಟ್ಟವ್ರು ಮೆಸೇಜ್ ಹಾಕಿದಾಗ, ಈ ಚಿಕ್ಕ ವಿಷಯಗೆಲ್ಲ ಖುಷಿ ಪಟ್ಟು ನಮಗೆ ಡೋಪಮೈನ್ ಸೈಕಲ್ಲೇ ಹಾಳಾಗೋಗಿದೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಡೋಪಮೈನ್ ಸೈಕಲ್ನ ಯಾವ ರೀತಿ ಅಫೆಕ್ಟ್ ಮಾಡಿದೆ ಅಂದರೆ, ಸೊ ನಾವು ಸ್ಟಾರ್ಟಿಂಗಲ್ಲಿ ಸೋಷಿಯಲ್ ಮೀಡಿಯಾದಾಗ ಅಕೌಂಟ್ ಕ್ರಿಯೇಟ್ ಮಾಡಿದಾಗ, ಜಸ್ಟ್ ಯಾವಾಗ ಪೋಸ್ಟ್ ಮಾಡಿದಾಗ, ಲೈಕ್ಸ್, ಕಮೆಂಟ್ಸ್ ಅಥವಾ ವಾಟ್ಸಪ್ಪಲ್ಲಿ ಯಾರು ಮೆಸೇಜ್ ಮಾಡಿದಾಗ ಅವಾಗ ಮಾತ್ರ ರಿಪ್ಲೈ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನಮಗೆ ಚಿಕ್ಕದಾಗಿರುವಂಥ ಡೋಪಮೈನ್ ಹಿಟ್ಸ್ ಸಿಗ್ತಾ ಇರುತ್ತೆ. ಈ ಚಿಕ್ಕದಾಗಿ ಸಿಗುವಂಥ ಡೋಪಮೈನ್ ಹಿಟ್ಸ್ ಜಾಸ್ತಿ ಆಗಿ ನಮ್ಮ ಬ್ರೈನಲ್ಲಿ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಕ್ರೇವಿಂಗ್ ಸ್ಟಾರ್ಟ್ ಆದಾಗ ನಮ್ಮ ಬ್ರೈನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದರೆ, ನಮಗೆ ಗೊತ್ತಿಲ್ದಿರ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡೋದಾಗಿರ್ಬೋದು, ನಮ್ಮದು ಹಳೆ ಪೋಸ್ಟ್ಗಳೆಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಯಾರನ್ನ ಹೊಸಬ್ರು ಲೈಕ್ ಮಾಡೋರ, ಅನ್ನೊಂದು ಪೀಪಲ್ಸ್ ಲೈಕ್ ಮಾಡೋರ, ಅಥವಾ ವಾಟ್ಸಪ್ಪಲ್ಲಿ ಯಾವುದು ಮೆಸೇಜ್ ಬಂದಿಲ್ಲ ಅಂದರೂ ನಾವು ವಾಟ್ಸಪ್ ಚೆಕ್ ಮಾಡ್ತಾ ಇರ್ತೀವಿ. ಅಥವಾ ನಮಗೆ ಗೊತ್ತಿಲ್ದಿರ ನಾವು ಸ್ಟೇಟಸ್ ಚೆಕ್ ಮಾಡ್ತಾ ಇರ್ತೀವಿ, ನೋಡಿದ ಸ್ಟೇಟಸ್ಸೇ ನೋಡ್ತಾ ಇರ್ತೀವಿ. ಬಟ್ ಅವಾಗ ನಮ್ಮ ಬ್ರೈನ್ಗೆ ಸ್ಯಾಟಿಸ್ಫೈ ಆಗ್ತಾರಲ್ಲ, ನಮ್ಮ ಬ್ರೈನ್ಗೆ ಇನ್ನೂ ತುಂಬ ಡೋಪಮೈನ್ ಬೇಕು ಅಂತ ಕೇಳ್ತಾರೆ. ಬಟ್ ನಮಗೆ ಎಷ್ಟೇ ಹುಡುಕಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಇದನ್ನ ಯಾವ ರೀತಿ ರೀಸೆಟ್ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಸೋಷಿಯಲ್ ಮೀಡಿಯಾನ ಡಿಆಕ್ಟಿವೇಟ್ ಮಾಡೋದು. ಸೋಷಿಯಲ್ ಮೀಡಿಯಾದಿಂದ ನೀವೇನಾದ್ರು ಪ್ರೋಗ್ರೆಸ್ ಆಗ್ತಾ ಇದ್ದೀರಾ, ಹಂಗಾರೆ ಸೋಷಿಯಲ್ ಮೀಡಿಯಾ ಓಕೆ. ಬಟ್ ನೀವು ಸೋಷಿಯಲ್ ಮೀಡಿಯಾದಿಂದ ಯಾವುದೇ ರೀತಿ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂದರೆ, ಸೋಷಿಯಲ್ ಮೀಡಿಯಾನ ನಿಮ್ಗೆ ಇಷ್ಟ ಆಗಿರೋಂಥ ಸ್ಕಿಲ್ಸ್ ಕಲಿಯೋದಕ್ಕೆ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಡಿಟಿಂಗ್ ಇಷ್ಟ ಆಗಿರ್ಬೋದು, ಅಥವಾ UI/UX ಕಲಿಯೋದು ಇಷ್ಟ ಆಗಿರ್ಬೋದು, ಅಥವಾ ಕೋಡಿಂಗ್ ಇಷ್ಟ ಆಗಿರ್ಬೋದು, ಅಥವಾ ಡ್ರಾಯಿಂಗ್ ಬರೆಯೋದು ಇಷ್ಟ ಆಗಿರ್ಬೋದು, ಅಂಥ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳಕ್ಕೆ ಯೂಸ್ ಮಾಡಿರಿ. ಅಂಥದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ವೆಲ್ ಗುಡ್. ಮತ್ತು ಸೆಕೆಂಡ್ ಪಾಯಿಂಟ್ ಬಂದು ಡೈರಿ ಬರೆಯೋದು. ಸೊ ನಿಮ್ಗೆ ಡೈರಿ ಬರೆಯೋ ಇಂಟ್ರೆಸ್ಟ್ ಇಲ್ಲ ಅಂದರೆ, ನಿಮಗೆ ಇಷ್ಟ ಆಗಿರೋಂಥ ಆ ದಿನದಲ್ಲಿ ನಡೆದಿರೋಂಥ ಯಾವ್ದಾದ್ರು 2 ಮೂಮೆಂಟನ್ನ ಒಂದು ಬುಕ್ ಇಟ್ಟು ಆ ಬುಕ್ಕಲ್ಲಿ ಬರೀರಿ. ಇನ್ನು ಥರ್ಡ್ ಪಾಯಿಂಟ್ ಬಂದು ಯಾವುದನ್ನ ನಿಮ್ಗೆ ಇಷ್ಟ ಆಗಿರೋಂಥ ಬುಕ್ಸ್ ಓದೋದು. ಫಾರ್ ಎಕ್ಸಾಂಪಲ್, ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಥವಾ ಕಾಮಿಕ್ಸ್ ಓದಂಗಿದ್ರೆ ಕಾಮಿಕ್ಸ್ ಓದ್ಬೋದು, ಇಲ್ಲಾಂದರೆ ನಾವೆಲ್ಸ್ ಓದ್ಬೋದು. ಯಾವುದಾದ್ರೂ ಆಗಲಿ, ಯಾವುದಾನ ಒಂದು ಬುಕ್ಕನ್ನ ಡೈಲಿ ಓದೋದನ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದ ಫೈನಲ್ ಥಿಂಗ್, ಫಿಸಿಕಲ್ ವರ್ಕೌಟ್. 60 ಮಿನಿಟ್ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಡೈಲಿ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಫಿಸಿಕಲ್ ವರ್ಕೌಟನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ 4 ರೂಟೀನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತಂದರೆ, ನಿಮ್ಮ ಈ ಡೋಪಮೈನ್ ಸೈಕಲ್ಲು 100% ಫಿಕ್ಸ್ ಆಗುತ್ತೆ. ಈ ವಿಡಿಯೋದಾಗೆ ನಿಮ್ಗೊಂದು ಚಿಕ್ಕ ಚಾಲೆಂಜ್ ಕೊಡ್ತಾ ಇದ್ದೀನಿ. ಚಾಲೆಂಜ್ ಈಸ್ ಸಿಂಪಲ್, 60 days 4 ಟಾಸ್ಕ್. ಸೊ ಮೊದಲನೇದು ಬಂದು 60 ಮಿನಿಟ್ಸ್ ವರ್ಕೌಟ್, ಸೆಕೆಂಡ್ ಬಂದು ಡೈರಿ ರೈಟಿಂಗ್, ಥರ್ಡ್ ಒನ್ ಯಾವುದಾದ್ರೂ ಬುಕ್ಕನ್ನು ಡೈಲಿ 30 ಮಿನಿಟ್ಸ್ ಓದೋದು, ಆ್ಯಂಡ್ ದ ಫೋರ್ತ್ ಒನ್ ಡೆವಲಪಿಂಗ್ ಎನಿ ಸ್ಕಿಲ್. ಯಾವುದನ್ನ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, UI/UX ಆಗಿರ್ಬೋದು, ಆರ್ ಕೋಡಿಂಗ್ ಆಗಿರ್ಬೋದು, ಯಾವುದನ್ನ ಆಗಿರ್ಬೋದು, ಡೈಲಿ ಆ ಸ್ಕಿಲ್ಲನ್ನು ಪ್ರಾಕ್ಟೀಸ್ ಮಾಡಬೇಕು 60 days ವಿತೌಟ್ ಸ್ಕಿಪ್ಪಿಂಗ್ 1 ಡೇ. ನೀವೇನಾದ್ರು 60 days ಆ ಸ್ಕಿಲ್ ಮೇಲೆ ಸ್ಪೆಂಡ್ ಮಾಡಿದ್ದೆ ಆದರೆ, ಇನ್ ಎ ಲಾಂಗ್ ಟೈಮ್ ಆ ಸ್ಕಿಲ್ಲಿಂದನೇ ನಿಮ್ಗೆ ಒಳ್ಳೆ ಜಾಬ್ ಸಿಗ್ಬೋದು, ಅವ್ರು ನಿಮ್ಮ ಲೈಫಲ್ಲಿ ಒಂದೊಳ್ಳೆ ಪಾರ್ಟ್ ಅದು ಪ್ಲೇ ಮಾಡುತ್ತೆ. ಸೊ ಯಾರ್ಯಾರಿಗೆ ಈ ಚಾಲೆಂಜಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ, ಅವರು ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾ ID ಇರುತ್ತೆ, ಅಲ್ಲೋಗಿ ಫಾಲೋ ಮಾಡ್ಬೋದು. ಅಥವಾ ನಿಮ್ಮ ಪರ್ಸ್ನಲ್ ಸಜೆಷನ್ಸ್ ಏನಾದರೂ ಇದ್ದು ಅದು ನನಗೆ ಹೇಳಬೇಕು ಅಂತಿದ್ರೆ, ನೀವು ಸಹ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಾಗೆ. ಟಿಲ್ ದೆನ್, ಬಾಯ್, ಪೀಸ್.